ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಪರಿಹಾರ ಅಮೌಂಟನ್ನು ಜಮಾವಣೆ ಆಗಿರೋ ಬಗ್ಗೆ ಯಾವ ರೀತಿ ಒಂದು ಮೊಬೈಲಲ್ಲೇ ತಿಳ್ಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಬೆಳೆ ಪರಿಹಾರ ಎಲ್ಲರ ಅಕೌಂಟಿಗೆ ಬಂದಿದೆ. FID ಮೂಲಕ ಕೂಡ ಈ ಒಂದು ಬೆಳೆ ಪರಿಹಾರ ಚೆಕ್ ಮಾಡ್ಕೋಬೋದು. ಆಧಾರ್ ಕಾರ್ಡ್ ಮೇಲೆ ಚೆಕ್ ಮಾಡ್ಕೋಬೋದು ಮತ್ತು ಮೊಬೈಲ್ ನಂಬರ್ಗೆ ಹಾಕಿ ನೀವು ಚೆಕ್ಕನ್ನು ಮಾಡ್ಕೋಬೋದು. ಸೊ ಮಳೆಗಾಲದಲ್ಲಿ ವಿಪರೀತ ಮಳೆ ಬಂದು ಬೆಳೆ ನಾಶ ಆಗಿತ್ತು. ಸೊ ಆ ಒಂದು ಬೆಳೆ ನಾಶ ಆಗಿರೋ ಬಗ್ಗೆ ಇವಾಗ ಪರಿಹಾರ ಎಲ್ಲರ ಅಕೌಂಟಿಗೆ ಬಂದಿದೆ. ಸೊ ಅದನ್ನು ಯಾವ ರೀತಿ ಒಂದು ಜಮಾವಣೆ ಆಗಿದೆ ಇಲ್ಲ ಅಂತ ನೀವು ನಿಮ್ಮ ಮೊಬೈಲಲ್ಲೇ ತಿಳ್ಕೊಬೋದು. ತುಂಬ ಈಸಿಯಾಗಿದೆ, ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಪರಿಹಾರ .karnataka.gov.in ಅಂತ ಸರ್ಚ್ ಮಾಡಿ ಬೆಳೆ ಪರಿಹಾರದ ವೆಬ್ಸೈಟ್ ಇದೆ. ನಿಮಗೆ ಲಿಂಕ್ ಬೇಕು ಅಂದರೆ ಡೈರೆಕ್ಟ್ ಲಿಂಕ್ ಕೂಡ ಇದೆ ನನ್ನ ಹತ್ರ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಇವಾಗ ನೋಡ್ತಾ ಇದ್ದಾರೆ ಲಿಂಕು, ಇವೆರಡು ಲಿಂಕ್ ಇದ್ದಾವೆ. ಜಮಾ ಆಗಿರೋ ಬಗ್ಗೆ ಈ ಒಂದು ಲಿಂಕನ್ನು ತೊಗೊಂಡು ನೀವು ಚೆಕ್ ಮಾಡ್ಕೋಬೋದು. ಪರಿಹಾರ ಬಿಡುಗಡೆ ಬಗ್ಗೆ ವರದಿ ಬೇಕು ಅಂದರೆ ನಿಮಗೆ ಇದರ ಮೇಲೆ ಒಂದು ತೊಗೋಬೋದು. ಸೊ ನಾವು ಇವಾಗ ಅಮೌಂಟ್ ಜಮಾ ಆಗಿದೆಯಲ್ಲ ಅಂತ ತಿಳ್ಕೊಬೇಕಾಗಿದೆ. ಸೊ ಇದನ್ನು ತೊಗೊತಾ ಇದ್ದೀನಿ. ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರಿಹಾರ .karnataka.gov.in ಸರ್ವಿಸ್ 92 ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲಿಗೆ ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, 2025-26. ಅದಾನಂತರ ಋತು ಸೀಸನ್ ಖಾರಿಫ್ ಪ್ರೀ ಮಾನ್ಸೂನ್ ಅಂತಿದೆ, ಖಾರಿಫ್ ಅಂತ ತಗೊಳ್ಳಿ. ಅದಂತ ಫ್ಲಡ್ಡು ಗೆಟ್ ಡಾಟಾ. ಅದಾನಂತರ ಇಲ್ಲಿ ಒಟ್ಟು 4 ಥರ ಬರುತ್ತೆ. 4ರಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಹುಡುಕ್ಬೋದು, FID ನಂಬರ್ ಹಾಕಿ ಹುಡುಕ್ಬೋದು, ಮೊಬೈಲ್ ನಂಬರ್ ಹಾಕಿ ಹುಡುಕ್ಬೋದು, ಸರಿ ನಂಬರ್ ಹಾಕಿ ಇಷ್ಟರ ರೀತಿಯಾಗಿ ನಿಮಗೆ ಬರುತ್ತೆ. ಸಿಂಪಲ್ ಅಂದರೆ ನಾನು ಇವಾಗ ಮೊಬೈಲ್ ನಂಬರು FID ನಂಬರ್ಗೆ ಲಿಂಕ್ ಇರುತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರುತ್ತೆ. ಸೊ ಮೊಬೈಲ್ ನಂಬರ್ ತೊಗೊತಾ ಇದ್ದೀನಿ. ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಿ ನಿಮ್ಗೆ ಯಾವುದು ನೆನಪಿದ್ದರೆ ಆಧಾರ್ ಕಾರ್ಡ್ ಹಾಕಿ, FID ಹಾಕಿದರೆ FID ಹಾಕಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಮೊಬೈಲ್ ನಂಬರ್ ಲಿಂಕ್ ಇದೆ, ಸೊ ಹಾಗೆ ನಮ್ಮ ಮೊಬೈಲ್ ನಂಬರ್ ಲಿಂಕ್ ಹಾಕ್ತಾಯಿದ್ದೀನಿ. ಸೊ ಮೊಬೈಲ್ ನಂಬರ್ ಇಲ್ಲಿ ಹಾಕ್ಕೊಂಡು ಪೇಜ್ ಡಾಟಾ ಅಂತ ಕ್ಲಿಕ್ ಮಾಡಿ ಸರಿ ನಂಬರ್ ಹಾಕಿ, ಸರಿ ನಂಬರ್ ಕೂಡ ಪೇಜ್ ಡಾಟಾ ಮಾಡ್ಕೋಬೋದು, ಆಧಾರ್ ಕಾರ್ಡ್ ಹಾಕಿ ಕೂಡ ಮಾಡ್ಕೋಬೋದು. ನೋಡಿ ನಿಮ್ಮ ಡಾಟಾ ಅಲ್ಲಿ ಸಿಕ್ಕಿಲ್ಲ ಅಂದರೆ ಈ ರೀತಿ ಬರುತ್ತೆ, ಡಾಟಾ ನಾಟ್ ಫೌಂಡ್ ಅಂತ. ಮೊಬೈಲ್ ನಂಬರ್ ಹಾಕಿದರೆ ನಾನು ಬರ್ತಾ ಇಲ್ಲ ಯಾಕೋ. ಇವಾಗ ಮತ್ತೆ ಆಧಾರ್ ಕಾರ್ಡ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ಆಧಾರ್ ಕಾರ್ಡ್ ಹಾಕಿ ಬಂದಿಲ್ಲ ಅಂದರೆ FID ಹಾಕಿ ನಂಬರ್ ಹಾಕಿ, ಅದನ್ನು ಬಂದಿಲ್ಲ ಅಂದರೆ ಸರಿ ನಂಬರ್ ಹಾಕಿ ಕೂಡ ಚೆಕ್ ಮಾಡ್ಬೋದು. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಸರಿ ನಂಬರ್ ಹಾಕಿ ಮಾಡೋದೇ ಬೆಸ್ಟ್ ಅಂತ ಹೇಳ್ಬೋದು. ಕೆಲವೊಂದು ಸಲ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ. ಸೊ ಇವಾಗ ಸರಿ ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸರಿ ನಂಬರನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ತಾಲೂಕು ಸೆಲೆಕ್ಟ್ ಮಾಡಿ, ಆಮೇಲೆ ಹೋಬಳಿ, ಆಮೇಲೆ ಗ್ರಾಮ, ಆಮೇಲೆ ಸರಿ ನಂಬರ್ ಸರ್ನಾಲ್ಕು ಇಸ ನಂಬರ್ ಪೇಜ್ ಡಾಟಾ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಪೇಜ್ ಡಾಟಾ ಕೊಟ್ಟಿದ್ದೀನಿ, ಓಪನ್ ಆಗಿದೆ. ಸೊ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಬಂದಿದೆ. ಸೊ ಇದರಲ್ಲಿ ಹಣ ಸಂದಾಯ ವಿವರಗಳು ಅಂತ ಪೇಮೆಂಟ್ ಡೀಟೇಲ್ಸು, ಕ್ರಮ ಸಂಖ್ಯೆ, ಜಿಲ್ಲೆ, ಬ್ಯಾಂಕಿನ ಹೆಸರು, ಮೊತ್ತ ಎಷ್ಟು ಜಮಾ ಆಗಿದ್ದರೆ ಮಾತ್ರ ಇಲ್ಲಿ ನಿಮಗೆ ಡೀಟೇಲಾಗಿ ಬರುತ್ತೆ. ನಮಗೆ ಜಮಾ ಆಗಿಲ್ಲ, ಸೊ ಯಾವೊಂದು ಕಾರಣದಿಂದ ಜಮಾ ಆಗಿಲ್ಲ ಚೆಕ್ ಮಾಡ್ಕೊತೀವಿ. ಬಟ್ ಇಲ್ಲಿ ಆಗಿದ್ದರೆ ಮಾತ್ರ ಡೀಟೇಲ್ಸ್ ಬರ್ತಾಯಿತ್ತು. ನೋ ಡಾಟಾ ಫೌಂಡ್ ಅಂತಲೇ ಬರ್ತಾಯಿದೆ. ಸೊ ಆಗಿದ್ದರೆ ಬ್ಯಾಂಕಿನ ಹೆಸರು, ಅಮೌಂಟು, ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, ಹಣ ಸಂದಾಯ ಸ್ಥಿತಿ, ಡೇಟು ಎಲ್ಲ ಇಲ್ಲಿ ತೋರಿಸುತ್ತೆ ಅದು ಈ ಒಂದು ಕಾಲಲ್ಲಿ. ಸೊ ಪರಿಹಾರ ನಮೂದಿನ ವಿವರಗಳನ್ನು ಕೊಟ್ಟಿದ್ದಾರೆ. ಪರಿಹಾರ ನಮೂದಿನ ವಿವರಗಳು, ಡೀಟೇಲ್ಸ್ ಆಫ್ ಪರಿಹಾರ ಎಂಟ್ರಿ, ಇಲ್ಲಿ ಕೂಡ ನೋ ಡಾಟಾ ಫೌಂಡ್ ಅಂತ ಬಂದಿದೆ. ಸೊ ಇಲ್ಲಿ ನಿಮಗೆ ಡಾಟಾ ಬರಬೇಕು ಜಮಾ ಆಗಿದ್ದರೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಬಂದರೆ ಓಕೆ, ಬಂದಿಲ್ಲ ಅಂದರೆ ಮತ್ತೆ ನಿಮ್ಮೊಂದು ಗ್ರಾಮ ಲೆಕ್ಕಾಧಿಕಾರಿ ಅವರನ್ನು ಭೇಟಿ ಮಾಡಿ ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ. ಕೆಲವು ಸಲ ಖಾರಿಫ್ ಅಂತರ ತೊಗೊಂಡ್ರೆ ಬರೋದಿಲ್ಲ, ಕೆಲವು ಸಲ ಪ್ರೀ ಮಾನ್ಸೂನ್ ಅಂತ ತೊಗೊಳ್ಳಿ, ಅಲ್ಲಿ ಕೂಡ ಚೆಕ್ ಮಾಡಿ ನೋಡಬೇಕು. ಯಾಕಂದರೆ ಎರಡೂ ಕಡೆ ಚೆಕ್ ಮಾಡಿ ನೋಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಖಾರಿಫ್ ಅಂತಿದೆಯಲ್ಲ ಋತು, ಇಲ್ಲಿ ಪ್ರೀ ಮಾನ್ಸೂನ್ ಅಂತ ತೊಗೊಳ್ಳಿ, ನೋಡೋಣ ಅದು ಕೂಡ ಚೆಕ್ ಮಾಡಿ ನೋಡೋಣ. ಸೊ ಇವಾಗ ಮತ್ತೆ ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ. ಆವಾಗ ಖಾರಿಫ್ ಅಂತ ತೊಗೊಂಡೆ. ಸೊ ಇವಾಗ ನಾನು ಮಾನ್ಸೂನ್ ಅಂತ ತೊಗೊತಾ ಇದ್ದೀನಿ. ಮಾನ್ಸೂನ್ ಅಂತ ತೊಗೊಂಡು ನೋಡ್ತೀನಿ ಬರುತ್ತೆ ಇಲ್ಲ ಅಂತ. ಆಯಿಲ್ ಸ್ಟಾರ್ಮ್, ಹೆವಿ ರೈನ್ಸ್ ಅಂತಿದೆ. ಸೊ ಅತಿ ಹೆಚ್ಚು ಹೆವಿ ಮಳೆ ಬಂದಕ್ಕೆ ಬೆಳೆ ನಮ್ದು ನಷ್ಟ ಆಗಿರೋದು. ಪ್ರೀ ಮಾನ್ಸೂನ್ ಹುಡುಕಿ ಅಂತ ಹಾಕಿ, ಆನಂತರ ಸರಿ ನಂಬರ್ ಹಾಕಿ, ಸರಿ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರ ಸರಿ ನಂಬರ್ ಹಾಕಿ ನೋಡ್ತಾ ಇದ್ದೀನಿ. ಮೊದಲಿಗೆ ಜಿಲ್ಲೆ, ಆಮೇಲೆ ತಾಲೂಕು, ಆಮೇಲೆ ಹೋಬಳಿ,
ಆಮೇಲೆ ವಿಲೇಜು, ಯಾವೊಂದು ವಿಲೇಜ್ ನಿಮ್ಮದು ಇದೆ ಮನೆ ನೋಡ್ಕೊಂಡು ಹಾಕಬೇಕು. ನೀವು ಇರುವ ಊರು ಬೇರೆ, ಸರ್ವೆ ನಂಬರ್ ಇರೋದು ಬೇರೆ, ಸರ್ವೆ ನಂಬರು ಸರ್ನಾಲ್ಕು ಹಿಸ್ಸ ನಂಬರು ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೂಡ ನೋ ಡಾಟಾ ಫೌಂಡ್ ಅಂತಲೇ ಬರ್ತಾಯಿದೆ. ಸೊ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅಮೌಂಟು ಪೇಮೆಂಟ್ ಆಗಿದ್ದರೆ ಅಲ್ಲಿ ಡೀಟೇಲ್ ಬರುತ್ತೆ, ಎಷ್ಟಾಗಿದೆ, ಯಾವ ಡೇಟಿಗೆ ಆಗಿದೆ, ಯಾರ ಅಕೌಂಟಿಗೆ ಬಂದಿದೆ ಅಂತ ಡೀಟೇಲಾಗಿ ಬರುತ್ತೆ. ಒಂದು ಸಲ ಆಧಾರ್ ಕಾರ್ಡ್ ಹಾಕಿ ನೋಡಿ ಚೆಕ್ ಮಾಡ್ಕೊಳ್ಳಿ, ತೋರಿಸುತ್ತೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಭೂಮಿ ಆನ್ಲೈನ್ ಪರಿಹಾರ ವೆಬ್ಸೈಟ್ನಲ್ಲಿ ಹೋಗಿ ನೀವು ನೋಡ್ಕೋಬೋದು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.